ಅದು ಏನಿಲ್ಲ ಬಿಡಿ ಶೌರ್ಯ ಅವರೇ, ನಾನು ಹೋಗ್ಬಿಡ್ತಿದ್ದೀನಿ ಅಂಥೇಳಿ ಫಾಸ್ಟಾಗಿ ಹಣೆಬೊಟ್ಟಿಗೆ ಸಿಂಧೂರ ಇಟ್ಕೊಂಡು ಅಲ್ಲಿಂದ ಹೊರಟೋದ್ಲು ತ್ರಿಷಾ. ನಗ್ತಾ ಫ್ರೆಶ್ ಆಗೋದಕ್ಕೆ ಹೊರಟೋದ ಶೌರ್ಯ ಫ್ರೆಶ್ ಆಗಿ ಕೆಳಗೆ ಬರೋ ಅಷ್ಟರಲ್ಲೇ ಸೂರ್ಯ ಕೂಡ ಫ್ರೆಶ್ ಆಗಿ ಬಂದಿದ್ದರಿಂದ ತಿಂಡಿ ತಿಂದು ಇಬ್ಬರು ಆಫೀಸ್ಗೆ ಹೋಗೋದಕ್ಕೆ ಸ್ಟಾರ್ಟ್ ಆದರು. ಆಫೀಸ್ಗೆ ಬರ್ತಿದ್ದಂತೆ ಯಾವಾಗಲೂ ಹಾಗೆ ತನ್ನ ಫ್ಲೋರ್ಗೆ ರೀಚ್ ಆಗಿ ತನ್ನ ಕ್ಯಾಬಿನ್ ಒಳಗೆ ಹೋದ ಸೂರ್ಯ ಕೂಡ ತನ್ನ ಕ್ಯಾಬಿನ್ ಒಳಗಡೆ ಹೋದ. ಅಷ್ಟರಲ್ಲೇ ಯಾರೋ ಕಾಲ್ ಮಾಡಿದ್ರು ಸೂರ್ಯನಿಗೆ. ಆ ನಂಬರ್ ನೋಡಿದ ಸೂರ್ಯನಿಗೆ ಕಣ್ಣುಗಳು ಸಣ್ಣದಾದವು. ಹಲೋ ಅಂದ ಗಂಭೀರವಾದ ಧ್ವನಿಯಲ್ಲಿ. ಸರ್, ಒಂದು ಇಂಪಾರ್ಟೆಂಟ್ ವಿಷಯ. ಅದೇನಪ್ಪ ಅಂದರೆ, ಇನ್ನು ಅರ್ಧ ಗಂಟೆಯಲ್ಲಿ ಯಶವಂತ್ ಅದಿತಿಯನ್ನು ಮದುವೆ ಮಾಡ್ಕೊಳ್ತಾ ಇದ್ದಾನೆ. ಪೇಪರ್ಸ್ ಕೂಡ ರೆಡಿ ಮಾಡಿದ್ದಾರೆ ಅಂತ ಅಂದ ಅವನು. ಓಕೆ, ನಾನು ಶೌರ್ಯನಿಗೆ ಇನ್ಫಾರ್ಮೇಷನನ್ನು ಕೊಡ್ತೀನಿ ಅಂತ ಹೇಳಿ ಕಾಲ್ ಕಟ್ ಮಾಡಿದ ಸೂರ್ಯ. ಫಾಸ್ಟಾಗಿ ತನ್ನ ಕ್ಯಾಬಿನ್ನಿಂದ ಶೌರ್ಯನ ಕ್ಯಾಬಿನ್ ಕಡೆ ನಡೆದ ಶೌರ್ಯ ಅಂತ ಕರೀತಾ ಡೋರನ್ನು ಓಪನ್ ಮಾಡಿ ಒಳಗಡೆ ಹೋದ. ಹೇಳು, ಏನು ವಿಷಯ ಅಂತ ಕೇಳಿದ ಶೌರ್ಯ ಕಂಪ್ಯೂಟರ್ನಲ್ಲಿ ತನ್ನ ಕೆಲಸವನ್ನು ತಾನು ಮಾಡಿಕೊಳ್ಳುತ್ತಲೇ. ಅದು ಆ ಯಶವಂತ್ ನನ್ನ ಮಗ ಇದ್ದಾನಲ್ಲ, ಇನ್ನು ಅರ್ಧ ಗಂಟೆಯಲ್ಲಿ ಅದಿತಿಯನ್ನು ಮದುವೆ ಮಾಡ್ಕೊಳ್ತಿದ್ದಾನಂತೆ ಅಂತಂದ ಸೂರ್ಯ. ಹಾಗಾದರೆ ನನ್ನನ್ನು ಏನು ಮಾಡೋಕೆ ಹೇಳ್ತೀಯಾ? ಹೋಗ್ಬಿಟ್ಟು ಬೊಕ್ಕೆ ಕೊಟ್ಬಿಟ್ಟು ವಿಷಸ್ ಹೇಳಬೇಕಾ ಅಂತ ಕೇಳ್ದ ಶೌರ್ಯ ನೆಗ್ಲೆಕ್ಟ್ ಆಗಿ. ಹಾಗಂತೀಯ ಏನು ಶೌರ್ಯ, ಮರ್ತು ಹೋಯ್ತಾ ಆ ಅದಿತಿ ಆಗೋ ಅವ್ರ ಮನೆಯವರು ತ್ರಿಷಾಳನ್ನು ಎಷ್ಟು ಟಾರ್ಚರ್ ಮಾಡಿದ್ರು ಅಂತ ಅಂದ ಕೋಪ ಮತ್ತು ಬೇಸರ ಬರತಂತಹ ಧ್ವನಿಯಲ್ಲಿ. ಹಾಗಾದರೆ ಇವಾಗ ನಾನು ಏನು ಮಾಡಬೇಕು? ಆ ತ್ರಿಷಾಳನ್ನು ಹಿಡ್ಕೊಂಡು ಅವ್ರ ಮೇಲೆ ರಿವೆಂಜ್ ಪ್ಲ್ಯಾನ್ ಮಾಡಬೇಕಾ? ನನಗಷ್ಟೊಂದು ಟೈಮ್ ಹಾಗೆ ಅವಶ್ಯಕತೆ ಎರಡೂ ಇಲ್ಲ ಅಂದ ಸೂರ್ಯನಿಗೆ ಶೌರ್ಯ ಹೇಳಿದ ಮಾತುಗಳಿಗೆ ಕೋಪ ಬಂತು. ನಿನಗೆ ನಿಜವಾಗಿಯೂ ತ್ರಿಷಾ ಅಂದರೆ ಇಷ್ಟ ಇಲ್ವಾ ಅಂತ ಕೇಳಿದ ಸೂರ್ಯ. ಇಲ್ಲ ಅಂತ ಶೌರ್ಯ ತನ್ನ ಸಿಸ್ಟಮ್ನಲ್ಲೇ ತಲೆ ತಗ್ಸೇ ಹೇಳ್ದ. ಕೋಪದಿಂದ ಶೌರ್ಯನ ಸಿಸ್ಟಮ್ ತೆಗೆದು ನೆಲಕ್ಕೆ ಹಾಕಿ ಚಚ್ಚಿದ ಸೂರ್ಯ ಚುರುಕಾದ ನೋಟದಿಂದ ಸೂರ್ಯನ ನೋಡ್ತಾ ಇದ್ದಾನೆ. ಶೌರ್ಯ, ಆರ್ ಯು ಮ್ಯಾಡ್ ಸೂರ್ಯ ಅಂತ ಕೇಳಿದ ಶೌರ್ಯ ತುಂಬ ಕೋಪದಿಂದ. ಎಸ್, ನಿಜವಾಗಿಯೂ ನಾನು ಹುಚ್ಚಾನೆ, ಆದರೆ ನನಗಿಂತ ದೊಡ್ಡ ಹುಚ್ಚಿ ಕಣೋ ಪಾಪ ತ್ರಿಷಾ. ವೆಯ್ಟ್ ಅಂತ ಹೇಳಿ ಶೌರ್ಯನ ಹತ್ರ ಬಂದು, ನಿಜವಾಗಿಯೂ ನಿನಗೆ ತ್ರಿಷಾ ಮೇಲೆ ಫೀಲಿಂಗ್ಸ್ ಇದಾವೆ ತಾನೇ? ಇಂಟ್ರೆಸ್ಟ್ ಆದರೂ ಇಲ್ವಾ ಅಂತ ಕೇಳಿದ ಸೂರ್ಯ. ಇಲ್ಲ ಇಲ್ಲ ಇಲ್ಲ, ಇನ್ನು ಎಷ್ಟು ಸಾರಿ ಹೇಳಬೇಕು? ಕೇಳಲ್ವ ನನ್ನ ಮಾತು, ಅಥವಾ ನನ್ನ ಭಾಷೆ ನಿನಗೆ ಅರ್ಥ ಆಗಲಿಲ್ವಾ ಅಂತ ಕೇಳಿದ ಶೌರ್ಯ ತುಂಬ ಕೋಪದಿಂದ. ಶೌರ್ಯನ ಕಡೆ ಸೀರಿಯಸ್ ಆಗಿ ನೋಡ್ತಾ ಹೋದ. ಮತ್ತು ನೀನೇನೆ ನೈಟ್ ಮಾಡಿದ ಕೆಲಸ ಏನೋ ಅಂತ ಕೇಳಿದ ಸೂರ್ಯ. ಅದು ಕೇವಲ ಅಕ್ಷರಕ್ಕಾಗಿ ಮಾತ್ರ. ನಾವು ಹ್ಯಾಪಿಯಾಗಿಲ್ಲ ಅಂದರೆ ಮತ್ತೆ ಏನೇನೋ ಪ್ಲ್ಯಾನ್ ಅಂತ ತನ್ನ ಹೆಲ್ತ್ ಹಾಳು ಮಾಡ್ಕೊಳ್ತಾಳಲ್ವ, ಅದಕ್ಕೆ ಅಂತ ದಿಕ್ಕುಗಳನ್ನು ನೋಡ್ತಾ ಹೇಳ್ದ. ನೈಟ್ ಅಂದರೆ ನಿನ್ನ ತಂಗಿಗಾಗಿ ಅಂತಿದೆಯಾ? ಓಕೆ, ಮತ್ತು ಮಾರ್ನಿಂಗ್ ಅದರ ಬಗ್ಗೆ ಏನು ಹೇಳ್ತೀಯಾ ಅಂತ ಕೇಳ್ದ. ಯಾವುದೇ ಆನ್ಸರ್ ಕೊಡಲಿಲ್ಲ ಶೌರ್ಯ. ಹೇಳು ಶೌರ್ಯ ಅಂತ ಕೇಳ್ದ ಸೂರ್ಯ ಒತ್ತಾಯ ಮಾಡಿ. ನಾನು ತುಂಬ ಜನ ಹುಡುಗಿಯರ ಜೊತೆ ಕ್ಲೋಸ್ ಆಗಿದ್ದೀನಿ, ಹಾಗಂತ ಪ್ರತಿಯೊಬ್ಬ ಹುಡುಗಿಯನ್ನು ಲವ್ ಮಾಡ್ತಾ ಇದ್ದೀನಿ ಅಂತ ಅರ್ಥನಾ? ಅಲ್ಲವಲ್ಲ, ಹಾಗೆ ಈ ತ್ರಿಷಾ ಕೂಡ ಅಂತ ಅಂದ. ಅಂದರೆ ಏನು ಅಂತ ಕೇಳಿದ ಸೂರ್ಯ ಕೋಪದಿಂದ. ಯಾವುದೇ ಆನ್ಸರ್ ಕೊಡಲಿಲ್ಲ ಶೌರ್ಯ. ನೀನು ಇಟ್ಕೊಳ್ಳೋ ನಿನ್ನ ಒನ್ ನೈಟ್ ಸ್ಟ್ಯಾಂಡ್ ಹುಡುಗಿಯರು ಹಾಗೂ ನನ್ನ ತಂಗಿ ತ್ರಿಷಾ ಇಬ್ಬರು ಒಂದೇನಾ ನಿನಗೆ ಅಂತ ಕೋಪದಿಂದ ನಡುಗೋ ಧ್ವನಿಯಲ್ಲಿ ಕೇಳಿದ ಸೂರ್ಯ. ನಾನು ಯಾಕೆ ಸ್ಪೆಸಿಫಿಕ್ಕಾಗಿ ಮತ್ತೆ ಹೇಳಬೇಕು ಅಂತ ಕೇಳಿದ ಸೂರ್ಯ ಕೋಪದಿಂದ ಶೌರ್ಯನ ಶರ್ಟ್ ಕಾಲರ್ ಹಿಡ್ಕೊಂಡು, ಏನು ಕಚ್ಚಿದೆ ಶೌರ್ಯ ನಿನಗೆ? ಅದು ಬಾಯಿ ಅಥವಾ ಇನ್ನೇನಾದ್ರೂ ಅಂತ ಹೇಳಿ ಕೆನ್ನೆಗೆ ಬಾರಿಸ್ದ ಸೂರ್ಯ. ಕೋಪದಿಂದ ನೋಡಿದ ಸೂರ್ಯನ ಕಡೆ, ಆದರೆ ಏನೂ ಮಾತಾಡಲಿಲ್ಲ. ಅನಾವಶ್ಯಕವಾಗಿ ತಪ್ಪು ಮಾಡಿದೆ ಕಣೋ, ನಿನಗೆ ತ್ರಿಷಾಳನ್ನು ಕೊಟ್ಟು ಮದುವೆ ಮಾಡಿ ತುಂಬ ದೊಡ್ಡ ತಪ್ಪು ಮಾಡಿದೆ ಅಂತ ಹೇಳಿಬಿಟ್ಟು ಅಲ್ಲಿಂದ ಹೊರಟು ಹೋದ. ಹೋಗ್ತಿರೋ ಸೂರ್ಯನನ್ನೇ ನೋಡ್ತಾ, ನನಗೆ ಗೊತ್ತು ಸೂರ್ಯ, ನೀನು ತ್ರಿಷಾಳನ್ನು ನಿನ್ನ ಸ್ವಂತ ತಂಗಿಯಂತೆ ಅಂದ್ಕೊಂಡಿದ್ದೀಯ ಕಣೋ, ಆದರೆ ನಾನಿವಾಗ ಇರೋ ಪರಿಸ್ಥಿತಿಯಲ್ಲಿ ಅವಳ ಬಗ್ಗೆ ನಾನು ಹೇಳಿ ಅವಳ ಪ್ರಾಣವನ್ನು ಪಣಕ್ಕಿಡೋದಕ್ಕೆ ಸಾಧ್ಯ ಇಲ್ಲ. ಮೊದಲು ನನಗೆ ಇದು ತಿಳಿಬೇಕು, ಅವಳು ಯಾರು ಅಂತ ತಿಳಿದೇ ಯಶವಂತ್ ಇದೆಲ್ಲ ಮಾಡಿದಾನ? ಇಲ್ದಿದ್ರೆ
ನಾರ್ಮಲ್ ಆಗಿ ಹೀಗೆ ಮಾಡ್ತಿದ್ದಾನ ಅಂತ ಆಲೋಚಿಸ್ತಾ ಸ್ವಲ್ಪ ಹೊತ್ತಿಗೆ ಏನೂ ನೆನಪಾದವನಂತೆ ನನಗೆ ಅವಳ ಬಗ್ಗೆ ವಿಷಯ ಮೊನ್ನೆ ತಾನೇ ತಿಳಿಯಿತು. ಇನ್ನು ಆ ಯಶವಂತ್ಗಾದರೆ ಅಷ್ಟೊಂದು ಸೀನ್ ಇಲ್ಲ ಅಂತ ಅಂದ್ಕೊಳ್ತಾ, ನೀನು ನನ್ನ ಹೊಡೆದೋದಕ್ಕೆ ನೋವಿಲ್ಲ ಸೂರ್ಯ, ಆದರೆ ನನ್ನ ಹೆಂಡತಿಯ ನಾನು ಕಾಪಾಡ್ಕೊಳ್ಬೇಕನ್ನೋ ಜವಾಬ್ದಾರಿ ನನಗಿದೆ. ಅದಕ್ಕೆ ನನ್ನ ಮನಸ್ಸಿನಲ್ಲಿರೋ ಫೀಲಿಂಗ್ಸನ್ನು ನಾನು ನಿನಗಷ್ಟೆಲ್ಲ ತ್ರಿಷಾಗೂ ಹೇಳೋದಕ್ಕೆ ಸಾಧ್ಯ ಇಲ್ಲ ಅಂತ ಅಂದ್ಕೊಂಡು ತನ್ನ ಪಿ ಎಗೆ ಕಾಲ್ ಮಾಡಿ ಹೊಸ ಸಿಸ್ಟಮ್ ತರಿಸೋದಕ್ಕೆ ಹೇಳಿ ಅಲ್ಲಿಂದ ತನ್ನ ಪರ್ಸ್ನಲ್ ರೂಮ್ ಒಳಗೆ ಹೊರಟೋದ ಶೌರ್ಯ. ಅತ್ತ ಅದಿತಿ ಫ್ಯೂಚರ್ ಕಣ್ಣೆದುರು ಕಾಣಿಸ್ತಿದ್ದಂತೆ ಇನ್ನು ಅಲ್ಲಿ ಒಂದು ಸೆಕೆಂಡ್ ಕೂಡ ಇರದೆ ಫಾಸ್ಟಾಗಿ ಅಲ್ಲಿಂದ ಹೊರ್ಟು ಹೋದ ಅಕ್ಷಿತ್ ಹೋಗುವಷ್ಟರಲ್ಲೇ ಅವಳನ್ನು ಸುಂದರವಾಗಿ ರೆಡಿ ಮಾಡ್ತಾ ಇದ್ದಾಳೆ ಶಕುಂತಲಾ. ಅದಿತಿಗೆ ಮನಸ್ಸಿನಲ್ಲಿ ಏನೋ ತಳಮಳ ಇದ್ದರೂ ಕೂಡ ಶಕುಂತಲಾ ಮತ್ತು ಸೋಮೇಶ್ವರರಾವ್ ಹೇಳಿದ್ರಿಂದ ಒಪ್ಕೊಂಡ್ಳು. ಅದು ಅಲ್ಲದೆ ಅವನು ಎಷ್ಟು ಶ್ರೀಮಂತ ಅನ್ನೋದನ್ನು ಗೂಗಲ್ನಲ್ಲಿ ನೋಡಿ ಆ ಮನಿ ಮತ್ತು ಪವರ್ ಅಟ್ರ್ಯಾಕ್ಟ್ ಆಕೆ ಓಕೆ ಅಂತ ಅಂದುಬಿಟ್ಲು. ಅಮ್ಮ ಬೇಗ ಬನ್ನಿ, ಟೈಮ್ ಆಗ್ತಿದೆ ಅಂತಂದ ಅಕ್ಷಿತ್. ನೀನು ಅದಿತಿ ಹೋಗಿ ಬನ್ನಿ ಅಕ್ಷಿತ್, ನಾನು ಅಣ್ಣ ಬರ್ತಿಲ್ಲ ಅಂತಂದ್ಲು ಶಕುಂತಲಾ. ಅದೇನಮ್ಮ ಆಗಂತೀಯ, ನನ್ನ ಮದುವೆಗೆ ನೀನು ಬರಲ್ವಾ ಅಂತ ಕೇಳಿದ್ಲು ಅದಿತಿ. ಇಲ್ಲಮ್ಮ, ನೋಡಿದೆಯಲ್ಲ ಅಣ್ಣನಿಗೆ ಹೆಲ್ತ್ ನಿಜಕ್ಕೂ ಚೆನ್ನಾಗಿಲ್ಲ, ಅದಕ್ಕೆ ನೀನು ಮತ್ತು ಬಾವ ಹೋಗಿ ಬನ್ನಿ, ಜಾಗ್ರತೆ ಅಮ್ಮ ಅಂತ ಹೇಳಿ ಅದಿತಿ ಹಣೆಗೆ ಮುತ್ತಿಟ್ಟು ಜಾಗ್ರತೆ ಹೇಳಿ ಅಲ್ಲಿಂದ ಕಳಿಸ್ಕೊಟ್ರು ಶಕುಂತಲಾ. ಅದಿತಿನ ಕರ್ಕೊಂಡು ಅಲ್ಲಿಂದ ಯಶವಂತ್ ಮನೆಗೆ ಸ್ಟಾರ್ಟ್ ಆದ ಅಕ್ಷಿತ್. ಅದಿತಿ ಮತ್ತು ಅವರಿಬ್ಬರು ಅಲ್ಲಿ ತಲುಪಿದ್ರು. ಬರೋಷ್ಟ್ರಲ್ಲಿ ಪೇಪರ್ಸ್ ಎಲ್ಲ ರೆಡಿ ಮಾಡಿಸಿ ಒಳ್ಳೆ ಸೂಟ್ನಲ್ಲಿ ರೆಡಿಯಾಗಿದ್ದ ಯಶವಂತ್ ಹಾಲಿಗೆ ಬರ್ತಿದ್ದಂತೆ ಯಶವಂತ್ ಬಾಡಿಗಾರ್ಡ್ಸ್ ಅದಿತಿ ಹಾಗೂ ಅಕ್ಷಿತ್ ಕಡೆ ನೋಡ್ತಾ, ಇಲ್ಲಿ ಕೂತ್ಕೊಳ್ಳಿ ಸರ್ ಬರ್ತಾರೆ ಅಂತ ಹೇಳಿ ಸೋಫಾನ ತೋರಿಸ್ತಾ ಇಬ್ಬರು ಅಲ್ಲೇ ಕೂತರು. ಅಲ್ಲಿಗೆ ಬಂದಂತಹ ಯಶವಂತ್ ಒಂದು 10 ನಿಮಿಷಕ್ಕೆ ಯಶವಂತ್ ಸೌಂದರ್ಯವನ್ನು ನೋಡಿ ಮೈ ಮರೆತು ಹೋದ್ಲು ಅದಿತಿ. ನಿನಗಿದೆ ಮಾರಿ ಹಬ್ಬ ಮುಂದೆ. ಯಶವಂತ್ ಅದಿತಿಯನ್ನು ಸ್ಕ್ಯಾನ್ ಮಾಡ್ದಂಗೆ ನೋಡ್ತಾ ತನ್ನ ಪಕ್ಕದಲ್ಲಿ ಕೂತ್ಕೊಂಡ. ಲಾಯರ್ ಪೇಪರ್ಸ್ ತೆಗೆದುಕೊಟ್ಟಿದ್ದರಿಂದ ಆ ಪೇಪರ್ಸ್ ಮೇಲೆ ಸೈನ್ ಮಾಡಿ ಅದಿತಿಗೆ ಸೈನ್ ಮಾಡೋದಕ್ಕೆ ಹೇಳ್ದ ಕಣ್ಣಿನ ಸನ್ನೆಯಿಂದ. ಅದಿತಿ ತಲೆ ಆಡಿಸಿ ಸೈನ್ ಮಾಡಿದ್ಲು ಆ ಪೇಪರ್ಸ್ ಮೇಲೆ. ಯಶವಂತ್ ಅಲ್ಲೇ ಇದ್ದ ತಾಳಿಯನ್ನು ತೆಗೆದುಕೊಂಡು ಅದಿತಿ ಕೊರಳಿಗೆ 3 ಗಂಟೆ ಹಾಕ್ತಾ ಸಾಕ್ಷಿ ಅಂತ ಸೈನ್ ಮಾಡ್ದ ಅಕ್ಷಿತ್ ನನ್ನ ನೋಡ್ತಾ ಯು ಕ್ಯಾನ್ ಗೋ ನಾವ್ ಅಂತ ಹೇಳಿಬಿಟ್ಟು ಅದಿತಿಯನ್ನು ಎತ್ಕೊಂಡು ಅಲ್ಲಿಂದ ತನ್ನ ರೂಮ್ ಕಡೆ ನಡೆದ. ಯಾಕೋ ಯಶವಂತ್ ಎತ್ಕೊಳ್ಳುತ್ತಲೇ ಭಯದಿಂದ ಗುಂಡಿಗೆ ಗಟ್ಟಿಯಾಗಿ ಬಡ್ಕೊಂತು. ಅದಿತಿಗೆ ಹೋಗ್ತಾ ಇರೋ ಅಕ್ಷಿತ್ನನ್ನೇ ನೋಡ್ತಾ ಇದ್ದಾಳೆ. ತನ್ನ ರೂಮ್ ಒಳಗೆ ಬರ್ತಿದ್ದಂತೆ ಅದಿತಿಯನ್ನು ಬೆಡ್ ಮೇಲೆ ಎಸ್ತು ಅಲ್ಲೇ ಇದ್ದ ಚೇರ್ನಲ್ಲಿ ಕೂತು ಸ್ಮೋಕ್ ಮಾಡ್ತಾ, ನಿನಗೆ ಡ್ರಗ್ಸ್ ಹ್ಯಾಬಿಟ್ ಇದೆಯಾ ಅಂತ ಕೇಳಿದ ಕೋಲ್ಡ್ ಧ್ವನಿಯಲ್ಲಿ. ಬೆದರಿ ಹೋಗಿ ನೋಡ್ತಿದ್ದಾಳೆ ಅದಿತಿ ಯಶವಂತ್ ಕಡೆ. ಏನು ಇದೆಯಾ ಇಲ್ವಾ ಅಂತ ಕೇಳ್ದ ಯಶವಂತ್. ಇಲ್ಲ ಅಂದ್ಲು ಅದಿತಿ ಸ್ವಲ್ಪ ಭಯದಿಂದಲೇ. ಒಂದು ಓರೆ ನಗು ಕೊಟ್ಟ ಯಶವಂತ್ ನಗು ನೋಡ್ತಿದ್ರೆ ಗುಂಡಿಗೆ ಭಯ ಹಿಡ್ಕೊಂತು ಅದಿತಿಗೆ. ಯಶವಂತ್ ಒಂದು ಪ್ಯಾಕೆಟ್ ತೆಗೆದು ಅದಿತಿ ಕೈಯಲ್ಲಿ ಹಾಕ್ಬಿಟ್ಟ. ಅದಿತಿ ಆ ಪ್ಯಾಕೆಟ್ ಕಡೆ ಹಾಗೂ ಯಶವಂತ್ ಕಡೆ ತಿರುಗಿ ನೋಡ್ತಾ ಇದ್ದಾಳೆ. ಮತ್ತಷ್ಟೊಂದು ನೋಡಬೇಡ, ನನ್ನ ತಡ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ, ಮಾಮೂಲಾಗಿ 1 ನೈಟ್ಗಲ್ವಲ್ಲ ನೀನು, ಲೈಫ್ ಲಾಂಗ್ ಇರಬೇಕಲ್ವಾ ಅಂತ ಹೇಳಿದ ಓರೆ ನಗುವಿನೊಂದಿಗೆ. ಸ್ವಲ್ಪ ಭಯದಿಂದಲೇ ಆ ಡ್ರಗ್ ತೆಗೆದು ಸೇವಿಸಿದ್ಲು ಅದಿತಿ. ಯಶವಂತ್ ಈ ಸಾರಿ ಡ್ರೆಸ್ ಚೇಂಜ್ ಮಾಡ್ಕೊಂಡು ಒಂದು ವೈನ್ ಬಾಟಲ್ ತೆಗೆದುಕೊಂಡು ಕುಡಿತಾ ಅದಿತಿ ಹತ್ತಿರ ಬಂದ. ಅಷ್ಟರಲ್ಲಿ ಅದಿತಿಗೆ ಫುಲ್ಲಾಗಿ ಮತ್ತೇರ್ಬಿಟ್ಟಿತ್ತು. ಅದಿತಿಯನ್ನು ತನ್ನ ಮೇಲೆ ಕೇಳ್ಕೊಂಡು ತನ್ನ ಕೆಲಸ ಮಾಡ್ತಿದ್ದಾನೆ ಯಶವಂತ್. ಆ ಮತ್ತಿನಲ್ಲಿ ಯಶವಂತ್ಗೆ ಪೂರ್ತಿಯಾಗಿ ಸಹಕರಿಸ್ತಿದ್ದಾಳೆ ಅದಿತಿ. ಬೇರೆ ಹುಡುಗಿಯ ಜೊತೆ ಇದ್ದಷ್ಟು ಹ್ಯಾಶಾಗಿ ಅದಿತಿಯೊಂದಿಗೆ ಇರಲಿಲ್ಲ ಯಶವಂತ್. 1 ಗಂಟೆ ನಂತರ ಸುಸ್ತಾ ಶರೀರದಿಂದ ಅದಿತಿ ಪಕ್ಕದಲ್ಲೇ ಮಲಗ್ದ. ಏಯ್ ಅದಿತಿ ಅಂತ ಎಬ್ಬಿಸ್ತಿದ್ದಾನೆ ಯಶವಂತ್ ಅವಳನ್ನ ತಟ್ಟಿ. ಹಾಂ ಅಂತ ಮಾತ್ರ ಆನ್ಸರ್ ಕೊಟ್ಲು ಅದಿತಿ. ಹ್ಞೂ ಚೆನ್ನಾಗೇ ಇದೆಯಲ್ವಾ ಅಂತ ಹೇಳಿ ಹಾಗೇ ಮಲಗಿಬಿಟ್ಟ ಯಶವಂತ್ ಪಕ್ಕದಲ್ಲಿ ಸುಸ್ತಾದ ಶರೀರದಿಂದ ಮಲಗಿಬಿಟ್ಲು ಅದಿತಿ ಕೂಡ. ಶೌರ್ಯನಿಗೆ ಹೊಡೆದು ಅಲ್ಲಿಂದ ಕೋಪವಾಗಿ ತನ್ನ ಕ್ಯಾಬಿನ್ಗೆ ತಲುಪಿದಂತಹ ಸೂರ್ಯ ಅಷ್ಟರಲ್ಲಿ ಬೇರೆ ಕ್ಲೈಂಟ್ಸ್ ಬಂದಿದ್ದರಿಂದ ಅವ್ರನ್ನ ನೋಡಿ ತನ್ನ ಕೋಪನ ಪಕ್ಕಕ್ಕಿಟ್ಟು ಆಫೀಸ್ ಮೀಟಿಂಗ್ಸ್ನಲ್ಲಿ ಬ್ಯುಸಿಯಾದ ಶೌರ್ಯ ಕೂಡ ಈವ್ನಿಂಗ್ವರೆಗೂ ಅಲ್ಲೇ ಆಫೀಸ್ನಲ್ಲೇ ಉಳಿದುಬಿಟ್ಟ. ಈವ್ನಿಂಗ್ ಕೂಡ ಶೌರ್ಯನಿಗಿಂತ ಮುಂಚೆ ಆಫೀಸ್ನಿಂದ ಹೊರಟು ಹೋದ ಸೂರ್ಯ.
ಯಾಕೆ ಹೀಗೆ ಮಾಡ್ತಿದ್ಯಾ ಸೂರ್ಯ ಅಂದ್ಕೊಂಡು ತಾನು ಕೂಡ ಅಲ್ಲಿಂದ ಮನೆಗೆ ಹೋಗೋದಕ್ಕೆ ಶುರು ಮಾಡ್ದ. ಸೂರ್ಯ ಒಬ್ಬನೇ ಮನೆಗೆ ಬಂದಿದ್ದರಿಂದ ಸೂರ್ಯ ಅಣ್ಣ ಎಲ್ಲಿದ್ದಾರೆ ಅಂತ ಕೇಳಿದ್ಲು ಅಕ್ಷರ. ಎಷ್ಟೊತ್ತಾದರೂ ಶೌರ್ಯ ಬರದೇ ಇದ್ದದಕ್ಕೆ ನಿನ್ನ ಅಣ್ಣ ಏನು ಸಣ್ಣ ಮಗು ಅಲ್ಲ ಅಕ್ಷರ, ಬರ್ತಿದ್ದಾನೆ, ಸಣ್ಣ ಮೀಟಿಂಗ್ ಇದೆ ಅಂತ ಮುಗಿಸ್ಕೊಂಡು ಬರ್ತೀನಿ ಅಂತ ಹೇಳ್ದ ಅಂತ ಹೇಳಿ ಅಲ್ಲಿಂದ ತನ್ನ ರೂಮ್ಗೆ ಓಟ್ ಹೋದ ಸೂರ್ಯ ಫ್ರೆಶ್ ಅಪ್ ಆಗೋದಕ್ಕೆ. ಯಾಕೆ ಹೀಗೆ ಮಾಡ್ತಿದ್ಯಾ, ಲೈಫ್ ಲಾಂಗ್ ನೀವು ತಲೆ ಕೆಳಗಾಗಿ ತಪಸ್ಸು ಮಾಡಿದ್ರು ಕೂಡ ತ್ರಿಷಾಳಂತ ಹುಡುಗಿ ನಿನಗೆ ಹೆಂಡತಿಯಾಗಿ ಬರಲ್ಲ. ಆದರೆ ನಿನ್ನ ಲಕ್ ಚೆನ್ನಾಗಿ ಬಂದಿದ್ದಾಳೆ, ಅವಳ ಬಗ್ಗೆ ಯಾಕೆ ಕೇರ್ ಮಾಡಲ್ಲ ನೀನು. ಮಾರ್ನಿಂಗ್ ನೀನು ಅವಳ ಜೊತೆ ಬಿಹೇವ್ ಮಾಡೋದು, ಆ್ಯಕ್ಟಿಂಗ್ ಅಂದರೆ ನಾನು ನಂಬೋದಕ್ಕಾಗ್ತಿಲ್ಲ ಶೌರ್ಯ. ಇನ್ನೇನೋ ಇದೆ, ನೀನು ನನ್ನಿಂದ ಏನೋ ಮುಚ್ಚಿಡ್ತಿದ್ಯಾ ಅಂತ ಆಲೋಚಿಸ್ತಾ ಹಾಗೆ ಉಳಿದ್ಬಿಟ್ಟ ಸೂರ್ಯ. ಸ್ವಲ್ಪ ಹೊತ್ತಿಗೆ ರೂಮ್ ಒಳಗೆ ಬಂದ ಅಕ್ಷರ ಸೂರ್ಯ ಹಾಗೆ ಕೂತು ಏನೋ ಆಲೋಚಿಸ್ತಿರೋದು ನೋಡಿ ಬಾವಾ ಅಂತ ಕರೆದ್ಲು. ಸೂರ್ಯನ ಪಕ್ಕದಲ್ಲಿ ಕೂತು ಅಕ್ಷರ ಮಾತುಗಳಿಗೆ ಚೇತರಿಸ್ಕೊಂಡು, ಏನಿಲ್ಲ ಕಣೆ, ಆಯಿಲ್ ಮಸಾಜ್ ಮಾಡ್ತೀಯಾ, ಸ್ವಲ್ಪ ಹೆಡ್ಡೇಕ್ ಥರ ಇದೆ ಅಂತಂದ ಸೂರ್ಯ. ಅಯ್ಯೋ ಹೌದಾ, ಮತ್ತು ಕರಿಬೋದಿತ್ತಲ್ಲ ಸೂರ್ಯ ಅಂತ ಕೋಪ ಮಾಡಿಕೊಂಡು ಆಯಿಲನ್ನು ತೆಗೆದು ಸೂರ್ಯನಿಗೆ ಮಸಾಜ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ಲು. 1 ಗಂಟೆ ನಂತರ ಮನೆಗೆ ತಲುಪಿದಂತಹ ಶೌರ್ಯ ಹಾಲ್ನಲ್ಲಿ ತಾಯಿಯೊಂದಿಗೆ ಮಾತಾಡ್ತಿದ್ದ ತ್ರಿಷಾಳನ್ನು ನೋಡಿದ್ಲೆ ಯಾಕೋ ಸ್ವಲ್ಪ ಹ್ಯಾಪಿಯಾಗಿ ಅನ್ನಿಸ್ತು ಅವನಿಗೆ. ಆದರೆ ಅಷ್ಟರಲ್ಲಿ ಏನೋ ನೆನಪಾಗಿ ಸುತ್ತಲೂ ನೋಡ್ದ, ಅಲ್ಲಿ ತನ್ನ ಕಣ್ಣಿಗೆ ಯಾರೂ ಕಾಣಿಸ್ತಿಲ್ಲ. ಶೌರ್ಯ ಯಾವಾಗ ಬಂದೆ ಕಂದ ಅಂತ ಕೇಳಿದ್ರು ಶಾರದಾ ಅವರು. ಇವಾಗಲೇ ಅಮ್ಮ ಅಂತ ನಗ್ತಾ ಹೇಳಿ ಶಾರದಾ ಅವ್ರ ಪಕ್ಕದಲ್ಲಿ ಕೂತ್ಕೊಂಡ ಶೌರ್ಯ. ಶಾರದಾ ಅವ್ರ ಮಗನಿಗೆ ಸೊಸೆಗೆ ಪ್ರೈವಸಿ ಕೊಡಬೇಕನ್ನೋ ಉದ್ದೇಶದಿಂದ ಒಂದು 5 ಮಿನಿಟ್ಸ್ಗಳಿಂದ ಒಳಗಡೆ ಹೊರಟೋದ್ರು. ತ್ರಿಷಾ ನಾನು ಫ್ರೆಶ್ ಆಗಿ ಬರ್ತೀನಿ ಅಂತ ಹೇಳಿ ಅಲ್ಲಿಂದ ಹೋದ ಶೌರ್ಯ ತ್ರಿಷಾ ಅಲ್ಲೇ ಹಾಗೆ ಆಲೋಚಿಸ್ತಾ ಉಳಿದುಬಿಟ್ಲು. ನೈಟ್ ಊಟ ಮಾಡೋ ಟೈಮ್ನಲ್ಲಿ ಮತ್ತೆ ತನ್ನ ಮನೆಗೆ ಹೋಗೋ ಟಾಪಿಕ್ ರೈಸ್ ಮಾಡ್ದ ಶೌರ್ಯ. ನಾನು ಹೇಳಿದೆ ಅಲ್ವಾ ಕೆಲವು ದಿನಗಳು ಇಲ್ಲೇ ಇರಿ ಅಂತಂದರು ಶಾರದಾ ಅವರು. ಅಕ್ಷರ ಮಾತಾಡ್ತಾ ಹೋಗಲಿ ಬಿಡಮ್ಮ ಅಂದು ಶಾರದಾ ಅವ್ರ ಜೊತೆ. ಅಕ್ಷರ ಕೂಡ ಹೇಳಿದ್ರಿಂದ ಶಾರದಾ ಅವರು ಕೂಡ ಒಪ್ಕೊಂಡ್ರು. ಹಾಗಾದರೆ ನಾಳೆ ಮಾರ್ನಿಂಗ್ ಹೋಗಿ ಅಂತ ಹೇಳಿದ್ರಿಂದ ಓಕೆ ಅಮ್ಮ ಅಂತ ಹೇಳಿಬಿಟ್ಟು ತನ್ನ ರೂಮ್ ಒಳಗಡೆ ಹೋದ ಶೌರ್ಯ. ಆದರೆ ತ್ರಿಷಾಗೆ ಮಾತ್ರ ಯಾಕೋ ಬೇಸರ ಆಗ್ತಿದೆ, ಅಕ್ಷರಾಳನ್ನು, ಸೂರ್ಯನನ್ನು, ಶಾರದಾ ಅವ್ರನ್ನ ಬಿಟ್ಟು ಹೋಗಬೇಕಲ್ವಾ ಅಂತ. ಅಮ್ಮ ತ್ರಿಷಾ ಏನಾಯ್ತು ಕಂದ, ತಿನ್ನದೆ ಪ್ಲೇಟ್ನಲ್ಲಿ ರಂಗೋಲಿ ಇಡ್ತಿದ್ಯಾ ಅಂತ ಕೇಳಿದ ಸೂರ್ಯ. ಏನಿಲ್ಲ ಅಣ್ಣ ಅಂತ ಹೇಳಿ ತಿಂದಿದ್ದಾಳೋ ಇಲ್ವೋ ಅನ್ನೋ ಹಾಗೆದ್ದು ಹ್ಯಾಂಡ್ ವಾಶ್ ಮಾಡಿಕೊಂಡ್ಲು. ಸೂರ್ಯ ಮತ್ತು ಅಕ್ಷರ ಕೂಡ ತಿಂದು ಅವರ ರೂಮ್ಗೆ ಹೊರಟು ಹೋದರು. ತ್ರಿಷಾ ಮಾತ್ರ ಲಾನ್ನಲ್ಲಿ ತಿರುಗ್ತಿದ್ದಾಳೆ. ಶಾರದಾ ಅವ್ರು ತನ್ನ ರೂಮಿಗೆ ಹೋಗ್ತಾ ಲಾನ್ನಲ್ಲಿ ನೋಡಲಾಗ ಅಲ್ಲಿ ತ್ರಿಷಾ ಒಬ್ಬಳೇ ಇರೋದು ನೋಡಿ ಈ ಮಗು ಇಲ್ಲೇನು ಮಾಡ್ತಿದೆ ಅಂದ್ಕೊಂಡು ಅವಳ ಹತ್ರ ಹೋಗಿ ಅಮ್ಮ ತ್ರಿಷಾ ಅಂತ ಕರೆದ್ರು ಶಾರದಾ ಅವರು. ಹಿಂತಿರುಗಿ ಶಾರದಾ ಅವ್ರನ್ನ ನೋಡಿ ಹೇಳಿ ಅಮ್ಮ ಅಂತ ಅಂದ್ಲು. ಇಲ್ಲೇನು ಮಾಡ್ತಿದ್ಯಾ, ಮೇಲೆ ಶೌರ್ಯ ನಿನ್ಗಾಗಿ ವೆಯ್ಟ್ ಮಾಡ್ತಿರ್ತಾನಲ್ವಾ, ಹೋಗು ಅಂತಂದರು ಶಾರದಾ ಅವರು. ಕೇಳ್ಬೋದಮ್ಮ, ನೀವೇನು ಅಂದ್ಕೊಳ್ಳಲ್ಲ ಅಂದರೆ ನಿಮ್ಮನ್ನು ಒಂದು ವಿಷಯ ಕೇಳಲಾ ಅಂತ ಕೇಳಿದ್ಲು ತ್ರಿಷಾ ಕಣ್ಣು ತುಂಬಿಕೊಂಡು. ಏನಮ್ಮ ಅದು ಅಂತ ಕೇಳಿದ್ರು ಶಾರದಾ ಅವರು. ಅದು ಈ ದಿನ ನಾನು ನಿಮ್ಮ ಹತ್ರ ಮಲ್ಕೊಳ್ಬಹುದಾ ಅಂತ ಕೇಳಿದ್ರು ತ್ರಿಷಾ ಕಣ್ಣು ತುಂಬ ನೀರು ತುಂಬಿಕೊಂಡು ಆಸೆಯಿಂದ. ಹುಚ್ಚು ಮಗುವೆ, ಹೀಗೆ ಅಳ್ತಾರ ಯಾರಾದರೂ ಅಂದರು ಶಾರದಾ ಅವರವ್ರನ್ನ ಹತ್ತಿರಕ್ಕೆ ಕರ್ಕೊಂಡು. ಯಾವುದೇ ಆನ್ಸರನ್ನು ಕೊಡಲಿಲ್ಲ ತ್ರಿಷಾ. ಸರಿ ಒಂದು ಕೆಲಸ ಮಾಡು, ಹೋಗಿ ನಿಮ್ಮ ಯಜಮಾನರನ್ನ ಕೇಳಿ ನೋಡು, ಅವ್ರು ಓಕೆ ಅಂದರೆ ಬಂದುಬಿಡು ನನ್ನ ಹತ್ರ ಅಂತ ಹೇಳಿದ್ರು ಶಾರದಾ ಅವರು ನಗ್ತಾ. ಅವ್ರು ಬೇಡ ಅಂದರೆ ಅಂತ ಕೇಳಿದ್ಲು ಅಮಾಯಕವಾಗಿ. ಆವಾಗ ನಾನು ಬಂದು ಕೇಳ್ತೀನಿ ಬಿಡು ಅಂದರು ಶಾರದಾ ಅವರು. ಸರಿ ಹಾಗಾದರೆ ಅಂತ ಹೇಳಿಬಿಟ್ಟು ಅಲ್ಲಿಂದ ಶೌರ್ಯನ ಹತ್ರ ಓಟ ಕಿತ್ತಲು ತ್ರಿಷಾ. ಇತ್ತ ಅಕ್ಷಿತ್ ಹತ್ರ ಮದುವೆಗೆ ಸಾಕ್ಷಿಯಾಗಿ ಮಾಡಿದ ನಂತರ ಅಲ್ಲಿಂದ ಮನೆಗೆ ತಲುಪಿದ ಅಕ್ಷಿತ್. ಶಕುಂತಲಾ ಮತ್ತು ಸೋಮೇಶ್ವರ ರಾವ್ ಅಕ್ಷಿತ್ನ ನೋಡಿ ಅದಿತಿನ ಅಲ್ಲೇ ಬಿಟ್ಟು ಬಂದ್ಯಾ ಅಂತ ಕೇಳಿದ್ರು ಸೋಮೇಶ್ವರ ರಾವ್ ಅವರು. ಅಣ್ಣ ನೀನಿರು ಅಂತ ಹೇಳಿ ಮದುವೆ ಚೆನ್ನಾಗಿ ನಡೀತಾ ಅಕ್ಷಿತ್ ಅಂತ ಕೇಳಿದ್ಲು ಶಕುಂತಲಾ. ಹಾಂ ಅಮ್ಮ ನಾನು ಫ್ರೆಶ್ ಆಗಿ ಬರ್ತೀನಿ ಅಂತ ಹೇಳಿಬಿಟ್ಟು ಅಲ್ಲಿಂದ ತನ್ನ ರೂಮಿಗೆ ಹೋಗಿ ಇದು ಶೌರ್ಯನಿಂದ ಬಂದು ಕಾಲ್ ಬಗ್ಗೆ ಆಲೋಚಿಸ್ತಿದ್ದಾನೆ ಅಕ್ಷಿತ್. ಇತ್ತ ತ್ರಿಷಾ ಫಾಸ್ಟಾಗಿ ತನ್ನ ರೂಮ್ ಒಳಗೆ ಬಂದಳು. ಅಲ್ಲಿ ಶೌರ್ಯ ಸೀರಿಯಸ್ ಆಗಿ ತನ್ನ ಲ್ಯಾಪ್ಟಾಪ್ನಲ್ಲಿ ಏನೋ ಕೆಲಸವನ್ನು ಮಾಡ್ಕೊಳ್ತಾ ಇರೋದು ಕಾಣಿಸುತ್ತೆ. ಶೌರ್ಯ ಅವರೇ ಅಂತ ಕರೆದ್ಲು ತ್ರಿಷಾ ಮೆಲ್ಲಗೆ. ಹಾಂ ಹೇಳು ಅಂತಂದ ಶೌರ್ಯ. ತ್ರಿಷಾ ಏನು ಮಾತಾಡೋಷ್ಟರಲ್ಲೇ ಮತ್ತೆ ಶೌರ್ಯನ ಮಾತಾಡ್ತಾ, ಹೌದು ಇಷ್ಟು ಹೊತ್ತು ಏನು ಮಾಡ್ತಿದ್ಯಾ ಅಂತ ಹೇಳ್ದ ಸೀರಿಯಸ್ ಆಗಿ.
ಶೌರ್ಯನ ಧ್ವನಿಯಲ್ಲಿನ ಸೀರಿಯಸ್ನೆಸ್ಗೆ ಭಯ ಬಿದ್ದು ನಾನು ಲಾನಲ್ಲಿ ಹಾಗೆ ನಡೀತಿದ್ದೆ ಅಂತ ಹೇಳಿದ್ಲು ತಲೆಯನ್ನು ತಗ್ಗಿಸ್ಕೊಂಡು. ಹಾಂ ಸರಿ ಬಂದು ಮಲ್ಕೋ ಅಂತ ಹೇಳ್ದೆ. ಲ್ಯಾಪ್ಟಾಪ್ ನೋಡಿದ್ಲೆ. ಶೌರ್ಯ ಅವರೇ ಅಂತ ಕರೆದ್ಲು. ಮತ್ತೆ ಹೇಳಿ ದೇವಿ ಅವರೇ ಅಂತಂದ ಶೌರ್ಯ. ನಾನಿವತ್ತು ಅಮ್ಮನ ಹತ್ರ ಮಲ್ಕೋತೀನಿ ಅಂದ್ಲು ಭಯದಿಂದ ನಡುಕ್ತಾ. ಚುರುಕಾದ ನೋಟದಿಂದ ನೋಡ್ತಿದ್ದಾನೆ ಶೌರ್ಯ ತ್ರಿಷಾಳನ್ನು. ತ್ರಿಷಾ ಶೌರ್ಯನ ನೋಟಕ್ಕೆ ಭಯ ಬಿದ್ದು ಅದು ಅಂತಿದ್ದಾಳೆ. ಏನು ಹೇಳಬೇಕು ತಿಳಿದೆ. ಬೇಡ, ಎಲ್ಲೂ ಹೋಗೋ ಅವಶ್ಯಕತೆ ಇಲ್ಲ, ಬಾಯಿ ಮುಚ್ಕೊಂಡು ಬಂದು ಮಲ್ಕೋ ಅಂದ ಶೌರ್ಯ ತನ್ನ ಕೆಲಸ ಮಾಡ್ಕೊಳ್ಳುತ್ತಲೇ. ಪ್ಲೀಸ್ ಶೌರ್ಯ ಅವರೇ, ನೀವು ಹೇಗಿದ್ರು ನಿಮ್ಮ ಕೆಲಸ ಮಾಡ್ಕೊಳ್ತಿದ್ದೀರಲ್ವ, ಲೈಟ್ ಕೂಡ ಆನ್ನಲ್ಲಿದೆ, ನನಗೆ ಲೈಟ್ ಆನ್ ಇದ್ದರೆ ನಿಜವಾಗ್ಲೂ ನಿದ್ದೆ ಬರಲ್ಲ ಅಂದ್ಲು. ಓಹ್ ಹಾಗಾದರೆ ಅದಾ ನಿನ್ನ ಪ್ರಾಬ್ಲಮ್? ಸರಿ, ನನ್ನ ವರ್ಕ್ 95% ಮುಗ್ದಿದೆ, ಬಾಕಿ ಇರೋದು ನಾಳೆ ಆಫೀಸ್ನಲ್ಲಿ ಕಂಪ್ಲೀಟ್ ಮಾಡ್ಕೋತೀನಿ, ಲೈಟ್ ಕೂಡ ಆಫ್ ಮಾಡ್ತೀನಿ, ಪ್ರಾಬ್ಲಮ್ ಸಾಲ್ವ್ ಅಂದ ಶೌರ್ಯ ಭುಜವನ್ನು ಹಾರಿಸ್ತಾ. ಪಾಪ ಅಳೋದೊಂದು ಬಾಕಿ ತ್ರಿಷಾಗೆ. ಪ್ಲೀಸ್ ಶೌರ್ಯ ಅವರೇ ಅಂತ ಮತ್ತೆ ರಿಕ್ವೆಸ್ಟ್ ಮಾಡ್ತಿದ್ದಾಳೆ. ಅವಳು ಹಾಗೆ ಕ್ಯೂಟ್ ಎಕ್ಸ್ಪ್ರೆಷನ್ಸ್ ಕೊಡ್ತಾ ಕೇಳ್ತಿದ್ರೆ ತುಂಬ ಮುದ್ದಾಗಿ ಅನ್ನಿಸ್ತು ಶೌರ್ಯನಿಗೆ. ಸರಿ ಹಾಗಾದರೆ ಹೇಗಿದ್ರು ನಾಳೆಯಿಂದ ನಾವು ಇಲ್ಲಿ ಇರಲ್ವಲ್ಲ, ನಿನ್ನಿಷ್ಟ ಅಂತ ಹೇಳಿಬಿಟ್ಟು ತನ್ನ ಲ್ಯಾಪ್ಟಾಪ್ ಕ್ಲೋಸ್ ಮಾಡಿ ಲೈಟ್ ಆಫ್ ಮಾಡಿ ಮಲ್ಕೊಂಡ್ಬಿಟ್ಟ ಶೌರ್ಯ. ಥ್ಯಾಂಕ್ಸ್ ಶೌರ್ಯ ಅವರೇ ಅಂತ ಹೇಳಿ ನಗ್ತಾ ಶೌರ್ಯನ ಕೆನ್ನೆ ಮೇಲೆ ಮುತ್ತಿಟ್ಟು ಅಲ್ಲಿಂದ ಓಡಿ ಹೋದ್ಲು ಹುಡುಗಿ. ಪಾಪ ಶಾಕಾಗಿ ಉಳಿದ್ಬಿಟ್ಟ ಶೌರ್ಯ. ಎಷ್ಟೇ ಟ್ರೈ ಮಾಡಿದ್ರು ನಾಚಿಕೆ ಮಾತ್ರ ತನ್ನ ಫೇಸ್ನಲ್ಲಿ ಕಾಣಿಸ್ತಿದೆ. ರಾಕ್ಷಸಿ ಆಗ ಹೇಗೆ ಮುತ್ತು ಕೊಟ್ಬಿಟ್ಟೆ ಕಣೆ ನೀನು ಅಂತ ಅಂದ್ಕೊಳ್ತಿದ್ದಾನೆ. ಹೊರಗೆ ಬಂದ ನಂತರ ತಾನು ಏನು ಮಾಡಿದೆ ಅಂತ ನೆನಪು ಮಾಡ್ಕೊಳ್ತಾ, ಅಯ್ಯೋ ನಾನು ಯಾಕೆ ಹೀಗೆ ಮಾಡಿದೆ, ಶೌರ್ಯ ಅವ್ರು ಏನು ಅಂದ್ಕೊಳ್ತಾರೋ ಏನೋ ಅಂದ್ಕೊಂಡ್ಲು ಮನಸ್ಸಿನಲ್ಲಿ. ಯಾಕೋ ತಿಳಿಯದೆ ನಾಚಿಕೆ ಮುಳುಗಿಸಿ ಬಂತವಳಿಗೆ. ಶೌರ್ಯನ ರೂಮ್ನಿಂದ ಶಾರದಾ ಅವ್ರ ರೂಮಿಗೆ ಬರೋದಕ್ಕೆ 1/4 ಗಂಟೆ ಹಿಡಿತು ತ್ರಿಷಾಗೆ. ತ್ರಿಷಾ ಹೋಗುವಷ್ಟರಲ್ಲಿ ಶಾರದಾ ಅವರು ಬೆಡ್ ಮೇಲೆ ಕೂತಿರೋದು ಕಾಣಿಸ್ತು. ಅಮ್ಮ ಅಂತ ನಗ್ತಾ ಶಾರದಾ ಅವ್ರ ಹತ್ರ ಹೊರಟು ಹೋದ್ಲು ತ್ರಿಷಾ. ಒಪ್ಕೊಂಡ ನೀನು ಯಜಮಾನ ಅಂತ ಕೇಳಿದ್ರು ಶಾರದಾ ಅವರು ನಗ್ತಾ. ಹಾಂ, ಅತಿ ಕಷ್ಟದ ಮೇಲೆ ಒಪ್ಕೊಂಡ್ರು ಅಂತಂದ್ಲು ತ್ರಿಷಾ. ಹಾಂ ಹೋಗಲಿ ಬಿಡು, ಬಾ ಮಲ್ಕೋ ಅಂತ ಹೇಳಿ ತನ್ನ ಮಡಲಲ್ಲಿ ಮಲಗಿಸ್ಕೊಂಡ್ರು ಶಾರದಾ ಅವರು. ತಾಯಿಯ ಮಡಲಲ್ಲಿ ಮಲಗಿದಂತೆ ಹಾಯಾಗಿ ಮಲಗಿಬಿಟ್ಲು ತ್ರಿಷಾ. ಇಲ್ಲಿ ಶೌರ್ಯನ ಪರಿಸ್ಥಿತಿ ನೋಡೋಣ. ನನ್ನನ್ನು ಇಲ್ಲಿ ಒಬ್ಬನೇ ಬಿಟ್ಟು ಹಾಯಾಗಿ ತನ್ನ ಪಾಡಿಗೆ ತಾನು ಹೊಟ್ಟೋದ್ಲು. ಅರೆ ಇಲ್ಲಿ ಗಂಡ ಇದ್ದಾನೆ, ಅವನ ಬಗ್ಗೆ ಆಲೋಚಿಸಬೇಕು, ನಾನಿಲ್ಲಿ ಹೇಗೆ ಮಲಗ್ತಾನೆ ಅನ್ನೋ ಯೋಚನೆ ಇಲ್ಲ ಈ ಮಗುವಿಗೆ ಅಂತ ಅಂದ್ಕೊಂಡ ಶೌರ್ಯ ಕೋಪದಿಂದ. ಬೆಡ್ ಮೇಲೆ ಅತ್ತ ಇತ್ತ ಹೊರಳಾಡ್ತಿದ್ದಾನೆ. ಆದರೂ ನಿದ್ದೆ ಬರದೆ, ದೇವ್ರೇ 2 ದಿನದಲ್ಲಿ ಏನು ಮಾಯ ಮಾಡಿಬಿಟ್ಟಿಯೇ ತಾಯಿ ನೀನು ನನಗೆ ಅಂತ ಅಂದ್ಕೊಂಡ ಶೌರ್ಯ ಮನಸ್ಸಿನಲ್ಲಿ. ಇನ್ನು ಹೀಗಲ್ಲ ಅಂದ್ಕೊಂಡು ಬಾಲ್ಕನಿಗೆ ಹೋಗಿ ಸ್ಮೋಕ್ ಮಾಡ್ತಿದ್ದಾನೆ ಶೌರ್ಯ. ಉಫ್ ಗಾಡ್ ಅಂದ್ಕೊಳ್ತಾ ತ್ರಿಷಾ ಬಗ್ಗೆ ಆಲೋಚಿಸ್ತಾ ಯಾವಾಗಲೂ ನಿದ್ರೆಗೆ ಜಾರ್ದ ಶೌರ್ಯ ಕೂಡ. ಮರುದಿನ ಬೆಳಿಗ್ಗೆ ತಿಂಡಿ ತಿಂತಿರುವಾಗ ತ್ರಿಷಾ ಮಾತ್ರ ಡಲ್ಲಾಗಿ ಹೋಗಿದ್ದಾಳೆ. ಅಕ್ಷರ ಮಾತಾಡ್ತಾ, ಅದಕ್ಕೆ ನೀನು ಹಾಗೆ ಡಲ್ಲಾಗಿರಬೇಡ, ನಾನು ಅಮ್ಮ ಬರ್ತಾ ಇರ್ತೀವಲ್ಲ, ಅಥವಾ ಅಣ್ಣನಾದರೂ ಸರಿ ನಿನ್ನನ್ನು ಇಲ್ಲಿ ಡ್ರಾಪ್ ಮಾಡ್ತಾನೆ ಸರಿನಾ ಅಂದ್ಲು ಅಕ್ಷರ. ಸಣ್ಣಗೂ ನಕ್ಕು ಸುಮ್ಮನಾದ್ಲು ತ್ರಿಷಾ. ಹೌದು ಅದಕ್ಕೆ ನಿನ್ನ ಹತ್ರ ಫೋನ್ ಇದೆಯಾ, ನಾವು ಕಾಲ್ಸಲ್ಲಿ ಮಾತಾಡ್ಕೊಳ್ಳೋಕ್ಕೆ ಅಂತ ಕೇಳಿದ್ಲು ಅಕ್ಷರ. ಅರೆ ನೀನೇನು ಮಾತಾಡ್ತಿದ್ದೆ ಅಕ್ಷರ, ಈ ಮೇಡಮ್ ಅವ್ರ ಹತ್ರ ಮೊಬೈಲ್ ಅಂದರೆ ಕಷ್ಟ ಅಂತಂದ ಶೌರ್ಯ ನಗ್ತ. ತ್ರಿಷಾ ಉದ್ವೇಗದಿಂದ, ಇಲ್ಲ ನನ್ನ ಹತ್ರ ಇದೆ ಮೊಬೈಲ್ ಅಂತ ಹೇಳಿದ್ಲು. ಅಬ್ಬೋ ಎಲ್ಲಿದೆ ಅಂತ ಕೇಳಿದೆ ಶೌರ್ಯ. ನನ್ನ ಬ್ಯಾಗ್ನಲ್ಲಿ ಅಂದ್ಲು ತ್ರಿಷಾ. ಏನು ಮಾಡ್ತಿದ್ದೆ ಬ್ಯಾಗ್ನಲ್ಲಿ, ಮೊಟ್ಟೆ ಇಡ್ತಿದ್ಯಾ ಅಂತ ಕೇಳಿದ ಶೌರ್ಯ ವ್ಯಂಗ್ಯವಾಗಿ. ಇಲ್ಲ ಅಂದ್ಲು ತ್ರಿಷಾ. ನಿಜವಾಗಿಯೂ ಇದೆಯಾ, ಇಲ್ದಿದ್ರೆ ಸುಳ್ಳು ಹೇಳ್ತಿದ್ಯಾ ಅಂತ ಕೇಳಿದ ಶೌರ್ಯ. ಇರಿ ಇವಾಗಲೇ ಬರ್ತೀನಿ ಅಂತ ಹೇಳಿ ಫಾಸ್ಟಾಗಿ ತನ್ನ ಬ್ಯಾಗ್ ಹತ್ರ ಹೋಗಿ ತನ್ನ ಮೊಬೈಲ್ ತೆಗೆದು ತೋರಿಸಿದ್ಲು ಎಲ್ರಿಗೂ. ಅದನ್ನು ನೋಡಿದ ಅಕ್ಷರ ಹಾಗೂ ಶೌರ್ಯ ಶಾಕ್ ಆಗಿ ಒಬ್ಬರು ಮುಖ ಒಬ್ಬರು ನೋಡಿಕೊಂಡ್ರು. ಈ ಕಾಲದಲ್ಲೂ ಇನ್ನೂ ಈ ಕೀಪ್ಯಾಡ್ ಮೊಬೈಲ್ ಬಳಸೋ ಮನುಷ್ಯರು ಇದ್ದಾರಾ ಅಂತ ಕೇಳಿದ್ಲು ಅಕ್ಷರ. ನಾನಿದ್ದೀನಲ್ಲ ಅಂದ್ಲು ತ್ರಿಷಾ ಮೆಲ್ಲಗೆ. ಅಂದರೆ ನಿನಗೆ ವಾಟ್ಸಪ್ ಫೇಸ್ಬುಕ್ ಇದಾವು ಇಲ್ವಾ ಅಂತ ಕೇಳಿದ್ಲು ಅಕ್ಷರ. ನೋ ಇಲ್ಲ ಅಂತ ಹೇಳಿದ್ಲು ತ್ರಿಷಾ. ಕತೆ ಮುಂದುವರಿಯುತ್ತೆ. ಹೆಚ್ಚಿನದಕ್ಕಾಗಿ ಚಾನಲ್ಗೆ ಮೆಂಬರ್ಶಿಪ್ ತೊಗೊಂಡು ವಿಡಿಯೋ ನೋಡಿ. ಥ್ಯಾಂಕ್ ಯು.